ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೂ ಯೂಸುಫ್ ಸೈನ್ಸ್ ಫ್ಯಾಕ್ಟರಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಕೆಸೆಟ್ಗೆ ಸಂಬಂಧಿಸಿದಂತೆ ಜನರಲ್ ಪೇಪರ್ನಲ್ಲಿ ಯೂನಿಟ್ 9 ಅದರಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಅನ್ನು ತಿಳಿದುಕೊಂಡಿದ್ದೆವು. ಅದರ ಮುಂದುವರೆದ ಭಾಗದಲ್ಲಿ ನಾವು ಇವತ್ತಿನ ದಿನ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳು ಯಾವುವು, ಆ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಉದ್ದೇಶಗಳು, ಆ ಶಿಕ್ಷಣ ಸಂಸ್ಥೆಗಳನ್ನು ಯಾರು ಸ್ಥಾಪನೆ ಮಾಡಿದರು ಎಂಬುದರ ಬಗ್ಗೆ ನಾವು ಇವತ್ತಿನ ದಿನ ತಿಳಿದುಕೊಳ್ಳೋಣ. ಕೊನೆಯ ತರಗತಿಯಲ್ಲಿ ನಾವು ಪ್ರಾಚೀನ ಭಾರತದ ಶಿಕ್ಷಣ ಸಂಸ್ಥೆಗಳು ಯಾವುವು ಎಂಬುದರ ಬಗ್ಗೆ ಒಂದೊಂದಾಗಿ ತಿಳಿದುಕೊಂಡಿದ್ದೆವು. ಅದರಲ್ಲಿ ಮೊದಲನೆಯದಾಗಿ ತಕ್ಷಶಿಲೆ ವಿಶ್ವವಿದ್ಯಾಲಯ, ಎರಡನೆಯದಾಗಿ ನಳಂದ ವಿಶ್ವವಿದ್ಯಾಲಯ, ಮೂರನೆಯದಾಗಿ ವಿಕ್ರಮಶಿಲಾ ವಿಶ್ವವಿದ್ಯಾಲಯ, ನಾಲ್ಕನೆಯದಾಗಿ ವಲ್ಲಭ ವಿಶ್ವವಿದ್ಯಾಲಯ, ಐದನೆಯದಾಗಿ ಸಾಲುಟಗಿ ವಿಶ್ವವಿದ್ಯಾಲಯ. ನಾವು ಕೊನೆಯ ತರಗತಿಯಲ್ಲಿ ತಕ್ಷಶಿಲೆ, ನಳಂದ, ವಿಕ್ರಮಶಿಲಾ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ನಾವು ಹಾಗಾದರೆ ಇವತ್ತಿನ ದಿನ ವಲ್ಲಭ ಮತ್ತು ಸಾಲುಟಗಿ ವಿಶ್ವವಿದ್ಯಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಲ್ಲಭ ವಿಶ್ವವಿದ್ಯಾಲಯ. ಹಾಗಾದರೆ ವಲ್ಲಭ ವಿಶ್ವವಿದ್ಯಾಲಯದಲ್ಲಿ ನಾವು ಇದನ್ನ ಏನಂತ ಕೇಳ್ತೀವಿ ಅಂದ್ರೆ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು. ಎರಡನೆಯದಾಗಿ 600 ರಿಂದ 1400 ನಡುವೆ ಹೀನಯಾನ ಬೌದ್ಧ ಧರ್ಮದ ಕಾರಣಕ್ಕೆ ಅಥವಾ ಕಾರಣವನ್ನು ಇದು ಸಮರ್ಥಿಸುತ್ತದೆ. ಅಂದ್ರೆ ವಲ್ಲಭ ವಿಶ್ವವಿದ್ಯಾಲಯ ಸಮರ್ಥಿಸುತ್ತದೆ. ನೆಕ್ಸ್ಟ್ ಸೌರಾಷ್ಟ್ರದಲ್ಲಿ, ಅಂದ್ರೆ ಇದು ಎಲ್ಲಿದಪ್ಪ ಅಂದ್ರೆ ಸೌರಾಷ್ಟ್ರದ ನೆಲೆಗೊಂಡಿದ್ದ, ಸೌರಾಷ್ಟ್ರದಲ್ಲಿ ನೆಲೆಗೊಂಡಿದೆ ಅಂದ್ರ ಈಗಿನ ಗುಜರಾತ್, ಈಗಿನ ಪಶ್ಚಿಮ ಭಾರತದ ಗುಜರಾತದ ಭಾವನಗರ ಜಿಲ್ಲೆಯಲ್ಲಿ ವಲ್ಲಭಿ ಎಂದು ಕರೆಯುವರು. ನೆಕ್ಸ್ಟ್, ಇದು ಹಳೆಯ ರಾಜ್ಯ ವಾಲಕ್ಕೆ ಹೋಲುತ್ತದೆ. ನೆಕ್ಸ್ಟ್, ಇಲ್ಲಿ 6000 ವಿದ್ಯಾರ್ಥಿಗಳು ಓದುತ್ತಿದ್ದರು. ಇಷ್ಟು ಇದು
ವಲ್ಲಭಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಸಂಬಂಧಿಸಿದ್ದು ಸಾಲುಟಿಗಿ ವಿಶ್ವವಿದ್ಯಾಲಯ. ಐದನೆಯದು ಸಾಲುಟಗಿ ವಿಶ್ವವಿದ್ಯಾಲಯ. ಈ ಸಾಲುಟಿಗಿ ವಿಶ್ವವಿದ್ಯಾಲಯದಲ್ಲಿ ಮೊದಲನೇದಾಗಿ ಇದು ಇಂಡಿಯಿಂದ ಆಗ್ನೇಯಕ್ಕೆ 8 ಕಿಲೋಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಇದು ಸಾಲುಟಗಿ ಸಾಲುಟಗಿ ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಕಾಲಕ್ಕೆ ಪ್ರಸಿದ್ಧ ಅಗ್ರಹಾರ ಇದಾಗಿತ್ತು. ನೆಕ್ಸ್ಟ್ ಇಲ್ಲಿ 72 ಕೊಠಡಿಗಳು ಇದ್ದವು. ನೆಕ್ಸ್ಟ್ ಈ 72 ಕೊಠಡಿಗಳಿಗೆ ದೀಪದ ವ್ಯವಸ್ಥೆಗೆ ದೀಪದ ವ್ಯವಸ್ಥೆಗೆ 12 ನಿವರ್ತನ ಭೂಮಿಯನ್ನ ಹೊಂದಿತ್ತು. ನೆಕ್ಸ್ಟ್ ಇಲ್ಲಿ ಇಲ್ಲಿ 500 ಕೊಠಡಿ 500 ಕೊಠಡಿಗಳು ವಿದ್ಯಾರ್ಥಿಗಳಿಗೆ ಇದ್ದವು ಮತ್ತು 50 ಕೊಠಡಿಗಳು ಉಪಾಧ್ಯಾಯರಿಗೆ ಇದ್ದವು. ನೆಕ್ಸ್ಟ್ ಇದು ಶಾಲೆಯಿಂದ ಸಾವಿಟ್ಟಿಗೆ ಗ್ರಾಮವಾಯಿತು. ನೆಕ್ಸ್ಟ್ ಇದು ಶಾಲಾ ಸಾವಿಟ್ಟಗಿಯಾಗಿ ನಂತರ ಸಾಲುಟಗಿ ಆಗಿ ಮಾರ್ಪಾಡಾಯಿತು. ಟೋಟಲ್ ಇದು ಶಾಲೆಯಿಂದ ಸಾವಿಟ್ಟಿಗೆ ಗ್ರಾಮ ಆಗಿತ್ತು. ನಂತರ ಶಾಲಾ ಸಾವಿಟ್ಟಿಗೆಯಾಗಿ ಅದರ ನಂತರ ಸಾಲುಟಗಿ ಆಗಿ ಪರಿವರ್ತನೆ ಆಯಿತು. ಇದನ್ನ ನೆಕ್ಸ್ಟ್ ಹೇಳ್ರಿ, ಸಾಲುಟಗಿ ವಿಶ್ವವಿದ್ಯಾಲಯವಾಗಿ ಗಮನಿಸಿತು. ಇಲ್ಲಿಯವರೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಪ್ರಾಚೀನ ಕಾಲದ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹಾಗೂ ಆ ಸಂಸ್ಥೆಗಳ ಕೊಠಡಿ
ಉಪಾಧ್ಯಾಯರು ಹಾಗೂ ಅವುಗಳಿಗೆ ಸಂಬಂಧಿಸಿದಂತ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಂಡೆವು. ಇದಾದ ನಂತರ ಸ್ವಾತಂತ್ರ್ಯ ಭಾರತದಲ್ಲಿ ಉನ್ನತ ಕಲಿಕೆ ಯಾವ ರೀತಿ ಆಗಿತ್ತು ಎಂಬುದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಯೂಸುಫ್ ಸೈನ್ಸ್ ಫ್ಯಾಕ್ಟರಿ ಅಂತ. ಆದಷ್ಟು ಬೇಗ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಹಾಗೂ ಎಲ್ಲರಿಗೂ ಧನ್ಯವಾದಗಳು.